ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ವಿಡಿಯೋ ನೋಡುತ್ತಿರುವ ಆತ್ಮೀಯರಲ್ಲಿ ನನ್ನ ವಿನಂತಿ ಏನೆಂದರೆ, ಶ್ರೀ ಸಿದ್ಧಾರೂಢರ ಸೇವೆಯನ್ನು ಎಲ್ಲರೂ ಮಾಡೋಣ. ಅದಕ್ಕಾಗಿ ತಾವುಗಳು ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ಕಳುಹಿಸಿ. ಇದರಿಂದ ತಾವು ಸಹ ಸೇವೆ ಮಾಡಿದ ಹಾಗೆ ಆಗುತ್ತದೆ. ತಾವು ಸಹ ಸೇವೆ ಮಾಡಿ ಪುನೀತರಾಗಿರಿ. ಸಿದ್ಧಾರೂಢ ಕಥಾಮೃತದ ವಿಡಿಯೋಗಳನ್ನು ನೋಡುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಆತ್ಮೀಯರೇ, ಈ ದಿನ ನಾವು 17ನೇ ಅಧ್ಯಾಯವನ್ನು ಪಠಿಸೋಣ. ಕರುಣಾಸಾಗರನಾದ ಸದ್ಗುರುವೇ, ನಿನಗೋಸ್ಕರ ನಮಸ್ಕಾರವಿರಲಿ. ನಿನಗೆ ಯಾವಾತನು ಶರಣು ಬಂದಿಲ್ಲವೋ ಆತನು ವ್ಯರ್ಥವಾಗಿ ಕೆಟ್ಟು ಹೋಗುವನು ಎಂಬುದರಿಂದ ನೀನು ಅಜ್ಞ ಜನರನ್ನು ತಾರಣ ಮಾಡುವುದಕ್ಕಾಗಿ ಬಹು ಉಪಾಯಗಳನ್ನು ಮಾಡುವಿ. ಈ ದಿಶೆಯಿಂದ ಅನೇಕ ಉತ್ಸವಗಳ ಉತ್ಪತ್ತಿಯನ್ನು ಮಾಡಿ ಆ ಕಾಲದಲ್ಲಿ ಮನೋಹರವಾದ ವಸ್ತು ಸಂಪತ್ತಿಗಳನ್ನಿಟ್ಟು ಅವನ್ನು ನೋಡಲಿಕ್ಕೆ ಅಜ್ಞಾನಿ ಜನರು ಬಂದಾಗ ಅವರನ್ನು ಉದ್ಧರಿಸುವೆ. ನಿನ್ನ ದರ್ಶನ ಸ್ಪರ್ಶನಗಳಿಂದ ಅನಂತ ಜನ್ಮಗಳ ಪಾಪವು ಕ್ಷಣದಲ್ಲಿ ಹೋಗುತ್ತದೆ. ನಿನ್ನ ಸೇವಾ ಘಟಿಸಿತೆಂದರೆ ಭಯದಿಂದ ವಿಷಯ ಸಂಸ್ಕಾರಗಳು ಅಡಗಿ ಹೋಗುತ್ತವೆ. ಕ್ಷಣ ಕ್ಷಣಕ್ಕೆ ನಿನ್ನ ಚಿಂತನೆ ಮಾಡುತ್ತಿರುವುದರಿಂದ ಕಾಮಕ್ರೋಧಗಳು ಹೇಳ ಹೆಸರಿಲ್ಲದಂತಾಗುವವು. ಸದ್ಗುರು ಸನ್ನಿಧಿಯಲ್ಲಿ ಬಂದ ಕೂಡಲೇ ಲೋಭ ಮೋಹಗಳು ಜಿಗಿದು ಓಡಿ ಹೋಗುತ್ತವೆ. ಅಲ್ಲಿ ಮದಮಸ್ತರಗಳಿಗೆ ಯಾರು ಕೇಳಬೇಕು? ಮಠಕ್ಕೆ ಹೊರಟಾಗ ಅವು ಮನೆಯಲ್ಲೇ ಉಳಿಯುವವು. ಈ ಪ್ರಕಾರ ಷಡ್ರಿಪುಗಳ ಆಟವು ಇಲ್ಲಿ ಲೇಷ ಮಾತ್ರವೂ ನಡೆಯಲಾರದು. ಈ ಸ್ಥಾನದಲ್ಲಿ ಆನಂದದ ತೆರೆಗಳು ಬರುತ್ತವೆ. ಅದರೊಳಗೆ ಭಕ್ತ ಜನರು ಸ್ನಾನ ಮಾಡಿ ಇಲ್ಲಿಯೇ ನಿಜವಾದ ಆನಂದವು ಇದೆ, ಇನ್ನು ಮನೆಗೆ ಹೋಗಲಾರೆವು ಎಂದು ಅನ್ನುವರು. ಈ ರೀತಿಯಲ್ಲಿ ನಿರ್ವಿಷಯ ಸುಖದ ಸಂಸ್ಕಾರಗಳು ಹತ್ತುವವು. ಆದ್ದರಿಂದ ಸಂಸಾರವು ದುಃಖಮಯ ಅನಿಸುವುದು. ಇಂಥದ್ದರೊಳಗಿಂದ ಹೇಗೆ ಪಾರಾಗಬೇಕೆಂಬುದೇ ದೊಡ್ಡ ಚಿಂತೆಯು. ಸರ್ವಾಂಗವು ವೈರಾಗ್ಯದಿಂದ ತುಂಬಿ ಮನಸ್ಸಿಗೆ ಸಂಸಾರದ ಉದ್ವೇಗ ಉಂಟಾಗಿ ಶೀಘ್ರವಾಗಿ ಸದ್ಗುರುಗಳಿಗೆ ಶರಣು ಹೋಗುವವರನ್ನು ಆ ಸದ್ಗುರುವು ಸ್ವೀಕರಿಸುತ್ತಾನೆ. ಸದ್ಗುರು ಸ್ವೀಕರಿಸಿದನೆಂದರೆ ತತ್ಕಾಲವೇ ಅವರ ದುಃಖವು ಹಾರಿ ಹೋಗುವುದು. ಆ ದುಃಖವು ಯಾವುದೆಂದರೆ ಎಲ್ಲ ಪ್ರಾಣಿಗಳಿಗಿರುವ ಜನ್ಮ ಮರಣ ರೂಪವೇ ಆಗಿರುತ್ತದೆ. ಇಂಥ ದಯಾಳುವಾದ ಸದ್ಗುರುನಾಥನೇ ಎಲ್ಲ ಜನರನ್ನು ತಾರಿಸುವುದಕ್ಕಾಗಿಯೇ ನೀನು ಈ ಆಟವನ್ನು ಹೂಡಿರುವಿ. ಬಂದವರ ಗುಣದೋಷಗಳನ್ನು ನೋಡದೆ
ನೀನು ತಾರಿಸುವುದರಲ್ಲಿಯೇ ನಿರತನಾಗಿರುತ್ತಿ. ಈಗ ಸುರಸವಾದ ಕಥೆಯನ್ನು ಕೇಳುವಂಥವರಾಗಿರಿ. ಒಮ್ಮೆ ಶಿವರಾತ್ರಿ ಉತ್ಸವ ಕಾಲದಲ್ಲಿ ಆ ವಿಶೇಷ ವೈಭವ ನೋಡುವುದರ ಸಲುವಾಗಿ ಸಿದ್ಧಾಶ್ರಮದಲ್ಲಿ ಬಹುಜನರ ಸಂದಣಿ ಕೂಡಿತ್ತು. ಮಠದ ಎದುರಿನ ಕೆರೆಯ ಸಮೀಪ ದಿಣ್ಣೆ ಮೇಲೆ 4 ಮಂದಿ ಅಯ್ಯನವರು ವೃಕ್ಷ ಛಾಯೆಯೊಳಗೆ ಪರಸ್ಪರ ಮಾತನಾಡುತ್ತಾ ಕುಳಿತಿದ್ದರು. ಪ್ರತಿಯೊಬ್ಬರ ವೃಕ್ಷ ಸ್ಥಳದ ಮೇಲೆ ಬೆಳ್ಳಿಯ ಲಿಂಗ ಸಂಪುಷ್ಟವು ಶೋಭಿಸುತ್ತಿತ್ತು. ಹಣೆ ಮೇಲೆ ವಿಭೂತಿ ಧಾರಣೆ ಮಾಡಿದ್ದರು. ಮೊದಲನೆಯವನೆನ್ನುತ್ತಾನೆ, ನೋಡಿರಿ, ಆ ಆರೂಢನು ನಿಜವಾಗಿ ಮಹಾಮೂಢನಿದ್ದಾನೆ. ಇವನು ಎಷ್ಟೊಂದು ಡೌಲು ಮಾಡುತ್ತಾನೆ. ಈತನ ಬುದ್ಧಿ ಜಡವಾಗಿರುತ್ತದೆ. ಎರಡನೆಯವನು ನುಡಿಯುತ್ತಾನೆ, ಇವನು ಲಿಂಗವಿಲ್ಲದ ಭವಿಯಾಗಿದ್ದು ಈ ಮೂರ್ಖ ಜನರು ಇವನನ್ನು ಕಂಡ ಕೂಡಲೇ ಕಾಲಿಗೆ ಬೀಳುತ್ತಾರೆ. ಇವರಿಗೆ ವಿವೇಕವೆಂಬುದೇ ಇಲ್ಲವೇ ಇಲ್ಲ. ನಾವು ಶ್ರೇಷ್ಠ ಗುರುಗಳು, ನಾವು ಜಂಗಮರು, ಪೂಜಾರ್ಹವೆಂದು ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತದೆ. ಹೀಗಿದ್ದು ಈ ಲಿಂಗಾಯತರು ಸಹ ಸಿದ್ಧನ ಕಾಲಿಗೆ ಬಿದ್ದು ಭ್ರಷ್ಟರಾಗಿ ಹೋಗುವುದನ್ನು ನೋಡಿ ನೋಡಿ ನನ್ನ ಜೀವಕ್ಕೆ ಬಹಳ ಕಷ್ಟವಾಗುತ್ತದೆ. ಮೂರನೆಯವನು ಅನ್ನುತ್ತಾನೆ, ಮೊನ್ನೆ 4 ಮಂದಿ ಮುಸಲ್ಮಾನರು ಇವನಿಗೆ ಚೆನ್ನಾಗಿ ಹೊಡೆದರು. ಇವನು ಏನೇನು ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟನು. ಇವತ್ತು ಡೌಲು ಮಾಡಿ ರಥದ ಮೇಲೆ ಕೂಡುವನು. ಇವನಿಗೆ ಅಣು ಮಾತ್ರ ನಾಚಿಕೆ ಇಲ್ಲ. ಇವನಿಗೆ ಎಷ್ಟು ನಾಚಿಕೆಡಿ ಅನ್ನಬೇಕು, ನೀವೇ ಹೇಳಿರಿ ಗೆಳೆಯರೇ. ಆಗ 4ನೆಯವನು ನುಡಿಯುತ್ತಾನೆ, ಈಗ 4 ತಿಂಗಳ ಹಿಂದೆ ಒಂದು ದಿನ ಸಂಜೆ ಹೊತ್ತಿಗೆ ನಾನು ಚಿದಾನಂದ ಸಮಾಧಿಗೆ ಹೋಗಿ ಒಂದು ಮೋಜು ಮಾಡಿದೆ. ಸಿದ್ಧನು ಕಟ್ಟೆ ಮೇಲೆ ಕುಳಿತಿದ್ದನು. ನಾನು ಮೆಲ್ಲಗೆ ಅವನನ್ನು ಹಿಂದಿನಿಂದಲೇ ಬಂದು 2 ಕೈಗಳಿಂದ ಅವನನ್ನು ಮೇಲಕ್ಕೆ ಎತ್ತಿ ಭೂಮಿಗೆ ಅಪ್ಪಳಿಸಿಬಿಟ್ಟೆ. ಅವನು ಸತ್ತ ಕಪ್ಪೆಯಂತೆ ನೆಲಕ್ಕೆ ಬಿದ್ದನು. ಹೀಗೆ ಆ ಭವಿಗೆ ಯೋಗ್ಯ ಶಿಕ್ಷೆ ಮಾಡಿದೆನು ಹೀಗೆಂದು ಕೊಕ್ಕೊ ನಕ್ಕನು. ಆಗ ಆ ಪ್ರಥಮ ಅಯ್ಯನು ಅಂದದ್ದೇನೆಂದರೆ, ಹೀಗೆ ನಿಜವಾಗಿ ನೀನು ಬಹಳ ಕೆಟ್ಟ ಕೆಲಸ ಮಾಡಿದೆ. ಆತನಿಗೆ ಈ ಪ್ರಕಾರ ಘಾತ ಮಾಡದೆ ಬೋಧಿಸಿ ಒಳ್ಳೆ ಮಾರ್ಗಕ್ಕೆ ತರಬೇಕಿತ್ತು. ಈ ದುಷ್ಟ ಕರ್ಮದ ಫಲವಾಗಿ ನಿನ್ನ ಹೆಂಡತಿ ಮಕ್ಕಳು ಸತ್ತು ಹೋದರು ಮತ್ತು ನೀನು ದಿಕ್ಕಿಲ್ಲದೆ ಪಿಶಾಚಿಯಂತೆ ತಿರುಗುತ್ತಿರುವೆ. ಜಗಕ್ಕೆಲ್ಲ ನೀನು ದುಷ್ಟನಾಗಿ ಗೋಚರಿಸಿದಿ. ಅದಕ್ಕೆ 4ನೆಯವನು, ಸಾಯುವವರು ಸಹಜವಾಗಿ ಸಾಯುವರು. ಅದರೊಳಗೆ ಈ ಹುಚ್ಚನ ಮಹತ್ವವೇನು? ಅವನಿಗೆ ನಾನು ತಕ್ಕ ಶಿಕ್ಷೆ ಮಾಡಿದೆ. ಇದೇ ನನ್ನ ಮನಸ್ಸಿಗೆ ಸಮಾಧಾನವು ಅಂದನು. ಆಗ 2ನೆಯವನು ಅನ್ನುತ್ತಾನೆ, ನಡೀರಿ ನೋಡೋಣ. ಇವನ ತಲೆಗೆ ಕಿರೀಟ ಹಾಕಿ ಪೂಜೆ ಮಾಡುತ್ತಾರಂತೆ, ನಡೆಯಿರಿ. ಕೂಡಲೇ ಆ 4 ಮಂದಿ ಅಯ್ಯನವರು ಭೇಟಿಯಾದರು. ಪಟದಪ್ಪನವರು ಮೊದಲನೇ ಅಯ್ಯನನ್ನು ನೋಡಿ, ಯಾಕೋ ರುದ್ರಯ್ಯ, ನಿನ್ನ ಲಿಂಗ ಎಲ್ಲಿದೆ ಅಂದರು. ಅದಕ್ಕಾತನು, ಅದೇ ಅಲ್ಲ, ಇಲ್ಲೇ ಇದೆ ಎಂದು ವೃಕ್ಷ ಸ್ಥಳಕ್ಕೆ ಮುಟ್ಟಿ ನೋಡಿದರೆ ಅಲ್ಲಿ ಚೌಕವಿದ್ದಿಲ್ಲ. ಇದು ನೋಡಿ ಆಶ್ಚರ್ಯಪಟ್ಟು ಮೈಮೇಲೆ ಎಲ್ಲಿ ಸವರಿ ನೋಡಿದರೂ ಕಾಣಿಸಲಿಲ್ಲ. ಅವನ ಸಂಗಡ ಇದ್ದ ಇತರ ಅಯ್ಯನವರು ಸಹ ತಮ್ಮ ತಮ್ಮ ವೃಕ್ಷ ಸ್ಥಳವನ್ನು ನೋಡುತ್ತಾರೆ. ಅವರ ಲಿಂಗದ ಚೌಕಗಳು ಇದ್ದಿದ್ದಿಲ್ಲ. ಎಲ್ಲರಿಗೂ ಆಶ್ಚರ್ಯವಾಗಿ ತಾವು ಬಂದ ದಾರಿಯಲ್ಲೆಲ್ಲ ಹುಡುಕುತ್ತಾ ಹೋದರು. ಆದರೆ ಬೆಳ್ಳಿ ಸಂಪುಷ್ಟಗಳು ಎಲ್ಲೆಲ್ಲಿಯೂ ಕಾಣಲಿಲ್ಲ. ಆಗ ಬಹು ಖಿನ್ನ ಮನಸ್ಸಿನಿಂದ ತಿರುಗಿ ಬಂದರು. ಆಗ ಪಟದಪ್ಪನವರಂದರು, ನೀವು ಇಷ್ಟಲಿಂಗಗಳನ್ನು ಕಳೆದುಕೊಂಡಿರಿ. ಈಗ ನೀವು ಪ್ರಾಣವನ್ನೇ ತ್ಯಜಿಸಬೇಕಾಗುತ್ತದೆ. ಇದನ್ನು ಕೇಳಿ ಅವರು ಅತ್ಯಂತ ವಿಮನಸ್ಕರಾದರು. ರುದ್ರಯ್ಯನೆಂದನು, ಇದೇ ಈಗ ನಮ್ಮೆಲ್ಲರ ವೃಕ್ಷ ಸ್ಥಳದ ಮೇಲೆ ನಾನು ಲಿಂಗಗಳನ್ನು ನೋಡಿದ್ದೆನು. ಅಷ್ಟರೊಳಗೆ ಏನಾದವು? ಅದಕ್ಕೆ ಪಟದಪ್ಪನವರೆಂದರು, ನಿಮಗೆ ಹೀಗೆ ಯಾಕಾಯಿತು? ಶಿವನಿಂದೆಯಾಗಲಿ ಸಾಧುನಿಂದೆಯಾಗಲಿ ಘಟಿಸಿದ್ದಾದರೆ ಇಂಥ ದೂಷಿತ ಸ್ಥಿತಿ ಪ್ರಾಪ್ತವಾಗುವುದು. ಅದಕ್ಕೆ ರುದ್ರಯ್ಯನೆಂದನು, ನೀವು ಅನ್ನುವುದು ಸತ್ಯವಾಗಿದೆ. ನಮ್ಮಿಂದ ದುರ್ಧರವಾದ ಅಪರಾಧ ಘಟಿಸಿದ್ದು ನಿಜವು. ವ್ಯರ್ಥವಾಗಿ ಈಗ ಯಾಕೆ ಹೇಳಲಿ? ಹಾಗೆ ಪಟದಪ್ಪನವರೆಂದರು, ನಡೆದ ಸಂಗತಿಯನ್ನು ಗುಪ್ತ ಮಾಡಿ ಉಪಯೋಗವಿಲ್ಲ. ಹೇಳು, ಅದಕ್ಕೇನಾದರೂ ಉಪಶಮನ ಮಾಡೋಣ. ಶಿವದೂಷಣು ಮಹತ್ಪಾಪವು. ಆಗ ರುದ್ರಯ್ಯನು 4 ಮಂದಿ ಕೂಡಿ ಮಾಡಿದ ಸಂಭಾಷಣೆಯನ್ನು ಸವಿಸ್ತಾರವಾಗಿ ನಿವೇದಿಸಿದನು. ಇತರ ಅಯ್ಯನವರು ಚಿತ್ತದಲ್ಲಿ ಅನುತಾಪ ಹೊಂದಿ ಏನು ಮಾತನಾಡಲಾರದೆ ಸುಮ್ಮನೆ ತಲೆಬಾಗಿಸಿ ನಿಂತರು. ಆಗ ಪಟದಪ್ಪನವರು, ನೀವು ಮಹಾತ್ಮರಾದ ಸಿದ್ಧಾರೂಢರ ಸ್ವಾಮಿಯವರ ನಿಂದ ಆಡಿದಿರಿ. ಆತನ ಕ್ಷೋಭದಿಂದ ಈ ಸ್ಥಿತಿ ಬಂದೊದಗಿತು. ಒಳ್ಳೆಯದು. ಈಗ ಅವರಿಗೆ ಶರಣು ಹೋಗಿ ದಯಾಳುವಾದ ಆ ಸದ್ಗುರುವಿಗೆ ಕ್ಷಮ ಬೇಡಿದ್ದಾದರೆ ನಿಮಗೆ ಕಲ್ಯಾಣವಾಗುವುದು. ಇಲ್ಲದಿದ್ದರೆ ನೀವು ಮಹಾ ವಿಪತ್ತಿಗೆ ಗುರಿಯಾಗುವಿರಿ. ಇದು ನಿಶ್ಚಯವೆಂದು ತಿಳಿಯಿರಿ ಅಂದರು. ಈ ವಚನವನ್ನು ಕೇಳಿ 3 ಮಂದಿ ಅಯ್ಯನವರು ಪಟದಪ್ಪನವರ ಹಿಂದೆ ಸ್ವಾಮಿಯವರ ಕಡೆಗೆ ಹೋಗಲಿಕ್ಕೆ ಹೊರಟರು. ಸಿದ್ಧರಿಗೆ ಘಾತ ಮಾಡಿದ ಆ 4ನೆಯವನು ಹಿಂದುಳಿದನು. ಮಠದ ಹೊರಗೆ ಭವ್ಯವಾದ ಹಂದರವು ನಿಂದಿರಿಸಿತ್ತು. ಅದರೊಳಗೆ ದಿವ್ಯವಾದ ಮಂಟಪವು ಶೋಭಿಸುತ್ತಿತ್ತು.
ಅದನ್ನು ನೋಡಿದ ಆ 3 ಮಂದಿ ಅಯ್ಯನವರು ಅತ್ಯಾಶ್ಚರ್ಯಭರಿತರಾದರು. ಅವರ ಮಧ್ಯದಲ್ಲಿ ದಿವ್ಯ ತೇಜದಿಂದ ದೇವದೀಪ್ಯಮಾನವಾದ ಸಿಂಹಾಸನದ ಮೇಲೆ ಸುಖಾಸೀನರಾಗಿದ್ದ ಸಿದ್ಧ ದಯಾಗಣರನ್ನು ನೋಡಿದರು. ಸದ್ಗುರುಗಳ ಮಸ್ತಕದ ಮೇಲೆ ಕಿರೀಟ, ಕಂಠದೊಳಗೆ ಮನೋಹರವಾದ ವೈಜಯಂತಿ ಮಾಲೆಯು ಶೋಭಿಸುತ್ತಿದ್ದವು. ದಿವ್ಯ ಪೀತಾಂಬರವನ್ನು ಮೈಮೇಲೆ ಹೊತ್ತಿದ್ದು ಅದರ ಮೇಲೆ ಸುಂದರವಾದ ಪುಷ್ಪಹಾರವು ಒಪ್ಪುತ್ತಿತ್ತು. ಮುಖದ ಮೇಲೆ ದಿವ್ಯ ತೇಜದಿಂದ ಇದು ಶಾಂತಿಯಿಂದಲೇ ಎರೆದಿರುವುದೋ ಎಂಬಂತೆ ಕಾಣಿಸುತ್ತಾ ಆ ರೂಪ ನೋಡಿದ ಮಾತ್ರದಿಂದ ಚಿತ್ತವು ಶಾಂತವಾಗಿ ಕೂಡಲೇ ಆನಂದವು ಉಕ್ಕಿ ಬರುವುದು. ಸೂರ್ಯಕಿರಣಗಳು ಹೇಗೆ ತೇಜವನ್ನು ಸರ್ವತ್ರ ಹರಡುತ್ತವೆಯೋ ಹಾಗೆಯೇ ಆ ಮುಖದಿಂದ ಶಾಂತಿ ಕಿರಣಗಳು ಸುಖವನ್ನು ಪಸರಿಸುತ್ತಾ ಭಕ್ತ ಜನರ ಚಿತ್ತವೃತ್ತಿಗಳನ್ನೆಲ್ಲ ಶಮನ ಮಾಡಿ ಅಲ್ಲಿ ಆನಂದವನ್ನು ತುಂಬುವು. ದುಷ್ಟವೃತ್ತಿಗಳಿಗೆ ಸ್ಥಾನವಿಲ್ಲದಂತಾಗಿ ಅವು ಅಡವಿ ಪಾಲಾಗಿ ಹೋಗುವು. ಅವುಗಳ ಸ್ಥಾನದಲ್ಲಿ ಅನುತಾಪವು ಪ್ರಾಪ್ತವಾಗಿ ಚಿತ್ತವನ್ನು ನಿರ್ಮಲ ಮಾಡುವುದು. ಆ 3 ಮಂದಿ ಅಯ್ಯನವರು ಆ ನೋಟವನ್ನು ನೋಡುತ್ತಾರೆ. ದಿವ್ಯ ತೇಜದಿಂದ ಪಂಡಿತರಾದ ಸಿದ್ಧಾರೂಢ ಮೂರ್ತಿಯನ್ನು ಕಣ್ಣು ಪಿಳುಕಿಸದೆ ನೋಡಿ ನೋಡಿ ಅವರ ವೃತ್ತಿ ಅಲ್ಲೇ ಸ್ಥಿರವಾಗುವಂಥದ್ದಾಯಿತು. ಹೇಗೆ ಘೋರ ಅಂಧಕಾರವು ದಿಕ್ಕುಗಳಿಗೆಲ್ಲ ಮುಸುಕಿರುವಾಗ ಅಕಸ್ಮಾತ್ತಾಗಿ ವಿದ್ಯುಲ್ಲತೆಯು ಜಳಕಿಸಿತೆಂದರೆ ಕ್ಷಣ ಮಾತ್ರ ಸೃಷ್ಟಿ ಇದ್ದಕ್ಕಿದ್ದಂತೆ ಕಾಣಿಸುವುದು, ಅದರಂತೆಯೇ ಅವರ ಚಿತ್ತದಲ್ಲಿ ಆಯಿತು. ಘನವಾದ ಅಜ್ಞಾನ ತಮಸ್ಸಿನಿಂದ ಮುಸುಕಿದ ಅವರ ಚಿತ್ತದಲ್ಲಿ ಗುರುಕೃಪೆಯಿಂದ ಚಿಜ್ಯೋತಿ ಪ್ರಕಟವಾಗಿ ಸ್ವರೂಪಾನಂದವು ಪ್ರಕಟವಾಯಿತು ಮತ್ತು ಅವಿದ್ಯೆಯು ನಷ್ಟವಾಯಿತು. ಸಿದ್ಧಮೂರ್ತಿಯ ದರ್ಶನವಾದ ಕೂಡಲೇ ಮದಮತ್ಸರಾದಿ ದುರ್ಗುಣಗಳು ಓಡಿ ಹೋದವು ಮತ್ತು ಸಿದ್ಧ ಚರಣಗಳಲ್ಲಿ ಮನಸ್ಸು ರಮಿಸುವಂಥದ್ದಾಗಿ ಪೂರ್ವಸ್ಥಾನಕ್ಕೆ ತಿರುಗಿ ಬರಲಾರದಂತಾಯಿತು. ಆ ಅಯ್ಯನವರ ಚಿತ್ತವು ಅನುತಾಪವನ್ನು ಹೊಂದಿ ಯಾವಾಗ ಸಿದ್ಧರ ಚರಣಗಳೇ ಬೀಳುವವು ಎಂದೆನ್ನುವರು. ಆಗ ಪಟದಪ್ಪನವರು ಈ 3 ಮಂದಿ ಅಯ್ಯನವರನ್ನು ಬೆನ್ನ ಹಿಂದೆ ಕರೆದುಕೊಂಡು ಸಿದ್ಧರ ಸಮೀಪ ಹೋದರು. ಆಗ ಸದ್ಗುರುಗಳು ಪಟದಪ್ಪನವರನ್ನು ಕಂಡು ಬಹು ಆದರದಿಂದ ಕೂಡಲಿಕ್ಕೆ ಹೇಳಿದರು. ಅವರು ಸಿದ್ಧರಿಗೆ ನಮಸ್ಕರಿಸಿ ಕುಳಿತುಕೊಂಡರು ಮತ್ತು ಆ ಅಯ್ಯನವರು ಸಿದ್ಧಾರೂಢರ ಚರಣಕ್ಕೆ ಬಿದ್ದರು. ಆಗ ಪಟದಪ್ಪನವರು, ಹೇ ಸಿದ್ಧರಾಯರೇ, ಈ 3 ಮಂದಿ ಅಯ್ಯನವರು ನಿಮಗೆ ಶರಣಾಗತರಾಗಿದ್ದಾರೆ. ಇವರ ಅಪರಾಧವನ್ನು ಕ್ಷಮಿಸಬೇಕು ಎಂದು ಅವರು ವೃತ್ತಾಂತವನ್ನೆಲ್ಲ ನಿರೂಪಿಸಿದರು. ಆಗ ಪಟದಪ್ಪನವರನ್ನು ಕುರಿತು ಸದ್ಗುರುಗಳು ಅನ್ನುತ್ತಾರೆ, ಹೇ ಸ್ವಾಮಿ, ನಿಮಗೆ ಇವರು ತಮ್ಮ ಅಪರಾಧವನ್ನು ಹೇಳಿದ ಕೂಡಲೇ ಕ್ಷಮ ಮಾಡಿದಂತಾಯಿತು. ಈಗ ಅವರು ಮನಸ್ಸಿನಲ್ಲಿ ಶುದ್ಧರಾಗಿರುತ್ತಾರೆ. ಅನಂತರ ಮಹಾತ್ಮರು ತಮ್ಮ ಹಿಂದೆ ಕೈ ಹಾಕಿ ಅಲ್ಲಿಂದ 4 ಲಿಂಗ ಸಂಪುಷ್ಟಗಳನ್ನು ದಾರ ಸಮೇತವಾಗಿ ತೆಗೆದಿದ್ದನ್ನು ನೋಡಿ ಅವರೆಲ್ಲರೂ ಅತ್ಯಾಶ್ಚರ್ಯಭರಿತರಾದರು. ಅವನ್ನು ಮುಂದೆ ಹಿಡಿದು ಸಿದ್ಧರೆಂದರು, ಅಯ್ಯನವರೇ, ಇವು ನಿಮ್ಮವೋ ಏನೋ, ಚೆನ್ನಾಗಿ ನೋಡಿಕೊಳ್ಳಿರಿ. ಒಬ್ಬ ಹುಡುಗನಿಗೆ ಇವು ದಾರಿಯಲ್ಲಿ ಸಿಕ್ಕಿದವು, ಅವನು ಇಲ್ಲಿ ತಂದುಕೊಟ್ಟನು ಎನ್ನುವ ಆ ವಚನವನ್ನು ಕೇಳಿ ಆ 3 ಮಂದಿ ಅಯ್ಯನವರು ತಮ್ಮ ಸಂಪುಷ್ಟಗಳನ್ನು ಆರಿಸಿ ತೆಗೆದುಕೊಂಡು ಬಹಳ ಆನಂದಭರಿತರಾಗಿ ಸಿದ್ಧಾರೂಢರಿಗೆ ನಮಸ್ಕರಿಸಿ ತಮ್ಮ ಕೊರಳಿಗೆ ಹಾಕಿಕೊಂಡರು. 4ನೇದೊಂದು ಸಂಪುಷ್ಟ ಉಳಿಯಿತು. ಪಟದಪ್ಪನವರು ಸಿದ್ಧರನ್ನು ಕುರಿತು, ನಾನು ಹೋಗಿ ಆ 4ನೇ ಅಯ್ಯನನ್ನು ಕರೆದುಕೊಂಡು ಬರುವೆನು ಎಂದು ಹೊರಟರು. ಇತ್ತ ಹಿಂದುಳಿದ ಆ 4ನೇ ಅಯ್ಯನು ಬಾಕಿ 3 ಮಂದಿ ಅಯ್ಯನವರು ಸಿದ್ಧರ ಕಡೆಗೆ ಹೋಗುವಾಗ ತಾನು ಹೋಗಿ ಕ್ಷಮಾ ಬೇಡಲಿಕ್ಕೆ ನಾಚಿಕೆ ಪಟ್ಟು ಅಲ್ಲೇ ನಿಂತಿದ್ದನು. ಆ ಸಮಯದಲ್ಲಿ ಅಲ್ಲಿದ್ದ ಇತರ ಅಯ್ಯನವರು ಅವನಿಗೆ ಬಿರುನುಡಿಗಳಿಂದ ದೂಷಿಸುವುದನ್ನು ಕೇಳಿ ಆತನು ಸಿಟ್ಟಿಗೆದ್ದು ಅವರಲ್ಲಿ ಒಬ್ಬನಿಗೆ ಹೊಡೆದನು. ಆಗ ಅವರೆಲ್ಲರೂ ಕೂಡಿ ಆ ಸಿಟ್ಟಿನ ಅಯ್ಯನಿಗೆ ಹೊಡೆಯಲಾರಂಭಿಸಿದರು. ಇತರ ಜನರು ಕೂಡಿ ಆ ಅಯ್ಯನ ಸುದ್ದಿ ಕೇಳಿ ಎಲ್ಲರೂ ಅವನನ್ನು ಹೊಡೆಯತೊಡಗಿದರು. ಕೆಲವರು ಅವನನ್ನು ನೆಲಕ್ಕೆ ಹಾಕಿ ತುಳಿದು, ಕೆಲವರು ಅವನ ಮೇಲೆ ಕಲ್ಲು ಒಗೆದು ಅವನಿಗೆ ಅರ್ಧ ಜೀವ ಮಾಡಿ ಹಾಕುವಂಥವರಾದರು. ಅಷ್ಟರೊಳಗೆ ಆತನನ್ನು ಹುಟುಗುತ್ತಾ ಪಟದಪ್ಪನವರು ಸ್ಥಾನಕ್ಕೆ ಪ್ರಾಪ್ತರಾಗಿ ನೋಡುತ್ತಾ ನಿಂತಿರುವ ಜನರನ್ನು ಅತ್ತಿತ್ತ ಸರಿಸಿ ಆ ಅಯ್ಯನ ಅವಸ್ಥೆ ನೋಡಿ ಏನು ಸಂಗತಿ ಎಂದು ನಿಂತಿರುವವರ ಹತ್ತಿರ ವೃತ್ತಾಂತವನ್ನು ಕೇಳಿ ತಿಳಿದುಕೊಂಡರು. ಆಗ ಆ ಅಯ್ಯನ ಮೇಲೆ ಬಹು ಅಂತಃಕರಣವುಳ್ಳವರಾಗಿ ಆತನಿಗೆ ಕೈಯಿಂದ ಹಿಡಿದು ಎಬ್ಬಿಸಿ ನಿಂದಿರಿಸಿದರು. ಅಯ್ಯನ ಅಭಿಮಾನವೆಲ್ಲ ಹೋಗಿ ಆತನಿಗೆ ಮಹಾ ಅನುತಾಪ ಹುಟ್ಟಿ ಕಣ್ಣೊಳಗಿಂದ ನೀರು ಸುರಿಸುವಂಥವನಾಗಿ ಪಟದಪ್ಪನವರ ಪಾದಕ್ಕೆ ಬಿದ್ದು ಅಂದನು, ನನ್ನ ಅಪರಾಧಗಳು ಸಂಖ್ಯೆ ಇಲ್ಲದಷ್ಟಾದವು. ಈಗ ನನ್ನನ್ನು ಸಿದ್ಧಾರೂಢರು ಇರುವಲ್ಲಿ ಕರೆದುಕೊಂಡು ಹೋಗಿರಿ. ನಾನು ಅವರ ಪಾದಕ್ಕೆ ಬಿದ್ದು ನನ್ನ ಅಪರಾಧಗಳನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸುವೆನು. ಆತನು ದಯಾಸಾಗರನಿದ್ದಾನೆ, ನನ್ನನ್ನು ತಾರಿಸೆಂದು ಬೇಡಿಕೊಳ್ಳುವೆನು. ಪಟದಪ್ಪನವರು ಆತನ ಅನುತಾಪವನ್ನು ಕಂಡು ಆತನ ಅಭಿಮಾನವೆಲ್ಲ ಜಾಡಿಸಿಕೊಂಡು ಹೋಗಿದೆ ಎಂದು ತಿಳಿದು ಅಯ್ಯನನ್ನ ಕುರಿತು ಅನ್ನುತ್ತಾರೆ, ಸಿದ್ಧಾರೂಢರ ಸಮೀಪ ಹೋಗೋಣ.
ಆತನು ದೀನರಿಗೆ ಕೃಪಾದಾನಿ ಇರುತ್ತಾನೆ. ಆಮೇಲೆ ಅಶಕ್ತನಾದ ಆ ಅಯ್ಯನಿಗೆ ಇಬ್ಬರು ರಟ್ಟೆಯನ್ನು ಹಿಡಿದುಕೊಂಡು ಹಂದರದೊಳಗೆ ಸಿದ್ಧಾರೂಢರು ಕುಳಿತಿರುವಲ್ಲಿ ಕರೆದುಕೊಂಡು ಹೋಗಿ ಅವರ ಪಾದಕ್ಕೆ ಹಾಕಿದರು. ಆಗ ಪಟದಪ್ಪನವರು ಆ ಅಯ್ಯನ ವೃತ್ತಾಂತವನ್ನೆಲ್ಲ ಸ್ವಾಮಿಯವರಿಗೆ ನಿರೂಪಿಸಿದರು. ಅದನ್ನು ಕೇಳಿಸಿದ್ದರು ಆತನ ಮೇಲೆ ಅತ್ಯಂತ ಕೃಪಾಭರಿತರಾಗಿ ಆ ಅಯ್ಯನಿಗೆ ಕೈ ಹಿಡಿದು ತನ್ನ ಸಮೀಪ ಕೂಡಿಸಿಕೊಂಡರು. ಆಗ ಪಟದಪ್ಪನವರನ್ನು ಕುರಿತು ಸಿದ್ಧರು, ನಮ್ಮ ದಯಾ ಕಾರ್ಯಕ್ಕೆ ಈತನು ಉತ್ತಮ ಪಾತ್ರನಿರುವನು. ಈತನಿಗೆ ಆರೋಗ್ಯವಾದದ್ದನ್ನು ನೋಡಿ ನನಗೆ ಬಹಳ ಆನಂದವಾಯಿತು. ಸ್ಥೂಲ ದೇಹಕ್ಕೆ ರೋಗಗಳು ಹೇಗೆ ಪೀಡಿಸುವೋ ಹಾಗೆ ಸೂಕ್ಷ್ಮ ದೇಹಕ್ಕೆ ದುಸ್ವಭಾವಗಳೇ ರೋಗಗಳಾಗಿದ್ದು ಪೀಡಿಸುತ್ತಿರುವವು. ರೋಗಿಯ ಮೇಲೆ ಎಲ್ಲರೂ ದಯಾವಂತವರಾಗಿರುತ್ತಾರೆ. ಹಾಗೆಯೇ ಸಾಧುಗಳು ದುಷ್ಟರನ್ನು ಸಹ ರೋಗಿಗಳೆಂದು ಭಾವಿಸಿ ಅವರ ಮೇಲೆ ದಯಾಭರಿತರಾಗಿರುತ್ತಾರೆ. ಆದ್ದರಿಂದ ಇತರರಿಗಿಂತಲೂ ದುರ್ಜನರನ್ನು ಅಧಿಕ ದಯದಿಂದ ನಡೆಸತಕ್ಕದ್ದಾಗಿರುತ್ತದೆ. ಈಗ ಈ ಅಯ್ಯನು ಎಲ್ಲ ರೋಗವನ್ನು ಕಳೆಕೊಂಡು ಚಿತ್ತಾರೋಗ್ಯವನ್ನು ಪ್ರಾಪ್ತ ಮಾಡಿಕೊಂಡಿರುವನು ಎಂದು ಸಿದ್ಧರಂದದ್ದು ಕೇಳಿ ಆನಂದಭರಿತನಾಗಿ ಅಯ್ಯನು ಸಿದ್ಧಸ್ತುತಿಯನ್ನು ಮಾಡಲಾರಂಭಿಸಿ ಅನ್ನುತ್ತಾನೆ. ಹೇ ಸಿದ್ಧಾರೂಢನೇ, ದಯಾವಂತನೇ, ನಿನ್ನ ದರ್ಶನದಿಂದ ನಾನು ಆನಂದವನ್ನು ಹೊಂದಿದೆ ಮತ್ತು ನನ್ನ ಹೃದಯದಲ್ಲಿ ಶಾಂತಿಯು ಉದಯವಾಗುವಂಥದ್ದಾಯಿತು. ಕೃಪಾಳುವಾದ ನೀನು ದಯ ತೋರಿಸದಿದ್ದರೆ ನಾನು ವ್ಯರ್ಥವಾಗಿ ನರಕದ ಪಥವನ್ನು ಹಿಡಿದು ಹೋಗುತ್ತಿದ್ದೆ. ನಿನ್ನನ್ನು ನಾನು ಥಳಿಸುತ್ತಿರುವಾಗ ನೀನು ನನ್ನನ್ನು ಉದ್ಧರಿಸಿದಿರಿ. ಈಗ ನಿನ್ನ ಭಕ್ತರ ಪೈಕಿ ಒಬ್ಬನನ್ನಾಗಿ ನನ್ನನ್ನು ಗಣಿಸು. ನಿನ್ನ ಚರಣಗಳಲ್ಲಿ ನಾನೊಬ್ಬ ದೀನನಿರುತ್ತೇನೆ. ನನ್ನನ್ನು ತೊರೆಯಿಂದ ಈ ಭವನದಿಯ ಪರತೀರಕ್ಕೆ ಕರೆದುಕೊಳ್ಳುವಂಥವನಾಗು. ದೇವನೇ, ನಾನು ನಿನ್ನ ದಾಸನಾಗಿದ್ದೇನೆ. ಈ ಕೃಪಾದಾನವನ್ನು ನನಗೆ ದಯಪಾಲಿಸು. ಹೀಗಂದದ್ದು ಕೇಳಿಸಿದ್ದರು ಆತನ ಲಿಂಗಪುಷ್ಟವನ್ನು ತೆಗೆದು ತಾವೇ ಆತನ ಕೊರಡೆಗೆ ಹಾಕಿ ಬಹು ಪ್ರೇಮದಿಂದ ಆತನನ್ನು ಆಶೀರ್ವದಿಸಿದರು. ಆತನು ಮನಸ್ಸಿನಲ್ಲಿ ಪೂರ್ಣ ಶಾಂತಿಯನ್ನು ಹೊಂದಿದನು. ಹೇ ಶ್ರೋತಾ ಜನರುಗಳಿರ, ವೇದಾಂತ ಶ್ರವಣ ಮಾಡುತ್ತಿರುವ ಮುಮುಕ್ಷು ಜನರಿಗೆ ಗ್ರಾಹ್ಯವಾಗಿರುವ ಗಹನವಾದ ಲಕ್ಷ್ಯಾರ್ಥವನ್ನು ಶ್ರವಣ ಮಾಡುವಂಥವರಾಗಿರಿ. ಮನ, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಇವೇ 4 ಮಂದಿ ಅಯ್ಯನವರೆಂದು ತಿಳಿಯತಕ್ಕದ್ದು. ಅವುಗಳ ಧರ್ಮಗಳೇ ಅವರ ವೃಕ್ಷಸ್ಥಳದ ಮೇಲೆ ಶೋಭಿಸುತ್ತಿದ್ದ ಲಿಂಗಗಳು. ಈ 4 ಅಂತಃಕರಣಗಳು ಸಾಕ್ಷಿ ಚೈತನ್ಯವೆಂಬ ಸಿದ್ಧ ಗುರುವಿಗೆ ನಿಂದಿಸುತ್ತವೆ. 4ನೇ ಅಹಂಕಾರನು ಮಹಾದುರ್ಮತಿಯಾಗಿದ್ದು ಸಾಕ್ಷಿ ಚೈತನ್ಯಕ್ಕೆ ಘಾತ ಮಾಡುವನು. ಆ ಸಾಕ್ಷಿ ಚೈತನ್ಯವಾದ ಪ್ರತ್ಯಗಾತ್ಮನು ಪೂರ್ಣ ದಯಾಳುವಾಗಿದ್ದು ಇವರನ್ನು ಉದ್ಧಾರ ಮಾಡುವ ಸಂಧಿಯನ್ನು ನೋಡುತ್ತಿರುವನು ಮತ್ತು ಆ ಕಾಲವು ಅಕಸ್ಮಾತ್ತಾಗಿ ಪ್ರಾಪ್ತವಾಯಿತು. 4 ಮಂದಿ ಅಂತಃಕರಣ ಪ್ರತ್ಯಗಾತ್ಮನ ನಿರಾಕರಣ ರೂಪ ನಿಂದೆ ಮಾಡುತ್ತಾ ಇರುವಾಗ ಆ ಆತ್ಮನು ಅವುಗಳ ಧರ್ಮಗಳೆಂಬ ಲಿಂಗಗಳನ್ನು ಮಾಯೆಯಿಂದ ಹರಡು ಮಾಡುವಂಥವನಾದನು. ಹೀಗೆ ಅವರ ವೃತ್ತಿ ಕುಂಠಿತವಾಗಿರುವಾಗ ವಿವೇಕವೆಂಬ ಪಟ್ಟದಪ್ಪನು ಬಂದು ಅಹಂಕಾರವನ್ನು ಬಿಟ್ಟು ಬಾಕಿ 3 ಪ್ರತ್ಯಗಾತ್ಮನ ದರ್ಶನ ಮಾಡಿಸುವಂಥವನಾದನು. ಆಮೇಲೆ ಅವರು ತಮ್ಮ ಸತ್ಯವಾದ ಧರ್ಮಗಳನ್ನು ನಿಜವಾಗಿ ತಿಳಿದ ಬಳಿಕ ಅವರು ಸಂಸಾರದಲ್ಲಿ ಆತ್ಮಭಕ್ತಿಯಿಂದಲೇ ನಡೆಯುವಂಥವರಾದರು. ಆತ್ಮನ ನಿಷೇಧ ಎಂದು ಮಾಡದೆ ಯಾವಾಗಲೂ ಆತ್ಮವಿಚಾರದಲ್ಲಿ ನಿರತರಾಗಿರುತ್ತಿದ್ದರು. 4ನೇಯವನಾದ ಅಹಂಕಾರನು ಬಹಿರ್ಮುಖನಾಗಿರುತ್ತಾ ಸ್ಥೂಲ ಧರ್ಮ ನಾಶದಿಂದ ಮ್ಲಾನವಾಗಿದ್ದನು. ಲಿಂಗ ದೇಹಾಭಿಮಾನದಿಂದ ಅಧಿಕ ಕ್ರೋಧಿಯಾಗಿ ನಿಶಂಕನಾಗಿದ್ದನು. ಆಗ ಆತ್ಮಕಾರ ವೃತ್ತಿಗಳು ಅವನಿಗೆ ಒಡೆಯುವಂಥವಾಗಿ ಪರೋಕ್ಷ ರೀತಿಯಿಂದ ಅವನು ಆತ್ಮ ಮಹಿಮೆಯನ್ನು ತಿಳಿದುಕೊಂಡನು. ಅದೇ ಸಮಯದಲ್ಲಿ ಅವನ ಕಡೆ ವಿವೇಕನು ಬರುವಂಥವನಾದನು. ವಿವೇಕನನ್ನು ಕಂಡ ಕೂಡಲೇ ಅಹಂಕಾರನಿಗೆ ಅನುತಾಪ ಹುಟ್ಟಿ ತನಗೆ ಆ ಪ್ರತ್ಯಗಾತ್ಮನ ದರ್ಶನ ಮಾಡಿಸು, ಆತನಲ್ಲಿ ತಾನೂ ಲೀನವಾಗುವನೆಂದನು. ವಿವೇಕನು ಆತನನ್ನು ಆತ್ಮನ ಕಡೆಗೆ ಒಯ್ದು ಆತ್ಮದರ್ಶನ ಮಾಡಿಸಿದನು. ಆಗ ಆತ್ಮನು ಆತನ ಮೇಲೆ ಬಹು ದಯೆಯುಳ್ಳಂಥವನಾಗಿ ಆ ಅಹಂಕಾರವನ್ನು ತನ್ನ ಅತ್ಯಂತ ಸಮೀಪದಲ್ಲಿ ಕೂಡಿಸಿಕೊಂಡನು. ಅಹಂಕಾರನಿಗೆ ಬಹಳ ಆನಂದವಾಯಿತು. ಆತನಾದರೂ ತನ್ನ ನಿಜವಾದ ಧರ್ಮವನ್ನು ತಿಳಿದು ತನ್ನ ಭ್ರಮೆಯನ್ನೆಲ್ಲ ಕಳೆದುಕೊಂಡು ಶ್ರಮವೆಲ್ಲ ಸಾರ್ಥಕವಾಯಿತೆಂದು ತಿಳಿದುಕೊಂಡನು. ಆಮೇಲೆ ಆತ್ಮಾರಾಮನನ್ನು ಸ್ತುತಿಸುವಂಥವನಾದನು. ಅಹಂಕಾರದ ಮೇಲೆ ಆತ್ಮನ ಅಧಿಕ ಕೃಪಾ ಇದ್ದು ಇತರರನ್ನೆಲ್ಲ ಹೊರಗೆ ಬಿಟ್ಟು ಆತನನ್ನೇ ಬ್ರಹ್ಮ ಪರ್ಯಂತ ಕರೆದುಕೊಂಡು ಹೋಗುವನು. ಸದ್ಗುರು ರಾಯನೇ ಸಗುಣ ಬ್ರಹ್ಮನಾಗಿದ್ದು ಆತನನ್ನು ಹೃದಯದಲ್ಲಿ ನೋಡುವಾಗ ಆತನೇ ನಿರ್ಗುಣನಾಗಿ ಕಾಣಿಸುವನು. ಈ ಪ್ರಕಾರ ಸದ್ಗುರು ರಾಯನ ವರ್ತನವು ಸಗುಣ ನಿರ್ಗುಣವೆಂಬುದಾಗಿ ಉಭಯಾತ್ಮಕನಾಗಿರುವುದು. ಆತನಿಗೆ ಅನನ್ಯ ಭಾವದಿಂದ ಶರಣು ಹೋಗುವುದರಿಂದ ಆತನು ತನ್ನ ನಿಜವಾದ ಸ್ವರೂಪವನ್ನು ತೋರಿಸುವನು. ಈ ನಿರ್ವಿಕಾರ ಸ್ವರೂಪವನ್ನು ನೋಡಲಿಕ್ಕೆ
ಮಾರ್ಗಕ್ಕೆ ಹೋಗುವಷ್ಟರಲ್ಲಿಯೇ ಅವಿದ್ಯೆಯು ನಷ್ಟವಾಗಿ ಹೋಗುವುದು. ಅವಿದ್ಯಾನಾಶದಿಂದ ಸಂಸಾರ ಭಯವು ತನ್ನಷ್ಟಕ್ಕೆ ನಾಶ ಹೊಂದಿ ಕ್ರಮೇಣ ಎಲ್ಲ ವೃತ್ತಿಗಳು ಲಯವಾಗಿ ಆ ನಿರಾಮಯವಾದ ಬ್ರಹ್ಮವು ಸ್ಥಿರವಾಗುವುದು. ಹೇ ಕೃಪಾಳುವಾದ ಸದ್ಗುರು ರಾಯನೇ, ನಿನ್ನ ಮಾಯೆಯನ್ನು ನೀನೇ ಆವರಿಸಿಕೊಳ್ಳುವಂಥವನಾಗು. ನಿನ್ನ ಚರಣಗಳಿಗೆ ಶರಣು ಬಂದವರನ್ನು ಉದ್ಧಾರ ಮಾಡಲಿಕ್ಕೆ ನಿನಗೆ ಒಂದು ಕ್ಷಣ ಸಹ ಹತ್ತುವುದಿಲ್ಲ. ನಿನಗೆ ಶರಣು ಬಂದಂತಹ ನನ್ನನ್ನು ನೀನು ಕೃಪಾ ಕಟಾಕ್ಷದಿಂದ ಈಕ್ಷಿಸಿದೆ ಎಂದರೆ ನಾನು ಬೇಗನೆ ಈ ಸಂಸಾರ ಸಾಗರದಿಂದ ಧಾರಣ ಹೊಂದುವೆನೆಂದು ನಿಶ್ಚಯವಾಗಿ ತಿಳಿಯುತ್ತೇನೆ. ಆದ್ದರಿಂದ ಹೇ ಸದ್ಗುರು ರಾಯನೇ, ಇದಕ್ಕಾಗಿ ಯಾತಕ್ಕೆ ವಿಳಂಬ ಮಾಡುತ್ತಿರುವಿ? ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು. ಹೇ ದಯಾಳುವೆ, ದೀನನಾಥನಂಥ ನನ್ನನ್ನು ರಕ್ಷಿಸು. ಯಾವುದೊಂದು ವಿದ್ಯಾಕಳೆ ಇಲ್ಲದಿರುವಂಥ ನನ್ನನ್ನು ಈ ಗ್ರಂಥ ರಚನೆಗೋಸ್ಕರ ಯೋಜಿಸಿರುತ್ತಿ. ಲೋಕ ಸಂಗ್ರಹಾರ್ಥ ಈ ಯುಕ್ತಿ ಮಾಡಿ ಸತ್ಯವಾಗಿ ನೀನೇ ಈ ಗ್ರಂಥವನ್ನು ಬರೆಯುತ್ತಿರುವಿ. ಹೇ ಶ್ರೋತಾ ಜನರುಗಳಿರ, ಮುಂದಿನ ಅಧ್ಯಾಯದೊಳಗಿನ ಅದ್ಭುತ ಕಥನವನ್ನು ಈಗ ಕೇಳುವಂಥವರಾಗಿರಿ. ಅದನ್ನು ಕೇಳಿದ ಮಾತ್ರದಿಂದ ಹೃದಯ ಗ್ರಂಥಿಗಳೆಲ್ಲ ನಾಶವಾಗಿ ಆನಂದ ಸ್ಥಾನವನ್ನು ನೀವು ಹೊಂದುವಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಸುರಸವಾದ ಈ 17ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು. ಆತ್ಮೀಯರೇ, ಮುಂದಿನ ಒಂದು ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ 18ನೇ ಅಧ್ಯಾಯವನ್ನು ಪಠಿಸೋಣ. ಆತ್ಮೀಯರೇ, ಈ ಅಧ್ಯಾಯಗಳನ್ನು ಪಠಿಸುವುದರಿಂದ ತಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ನೆಮ್ಮದಿಯ ಜೀವನ ಸಿಗುತ್ತದೆ. ಆತ್ಮೀಯರೇ, ಈ ವಿಡಿಯೋಗಳನ್ನು ತಾವು ಮಾತ್ರ ಕೇಳುವುದಲ್ಲದೆ ನಿಮ್ಮ ಸ್ನೇಹಿತರಿಗೂ ಸಹ ಬಂಧು ಬಳಗದವರಿಗೂ ಸಹ ಇವುಗಳನ್ನು ಶೇರ್ ಮಾಡಿ. ಇದರಿಂದ ನೀವು ಈ ವಿಡಿಯೋಗಳನ್ನು ಶೇರ್ ಮಾಡೋದರಿಂದ ಶ್ರೀ ಸಿದ್ಧಾರೂಢ ಸೇವೆ ಮಾಡಿದಷ್ಟೇ ನಿಮಗೆ ಪುಣ್ಯ ಲಭಿಸುತ್ತದೆ. ಆತ್ಮೀಯರೇ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.